ಕೊಪ್ಪಳದ ಕೆಐಆರ್ಡಿಎಲ್ನಲ್ಲಿ ಬಹುಕೋಟಿ ಹಗರಣ ನಡೆದಿದೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಯ ಪೋಸ್ಟಿಂಗ್ ಬಗ್ಗೆ ಅನುಮಾನಗಳಿತ್ತು. ಈಗ ನಾವು ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿದ ಬೆನ್ನಲ್ಲೇ ಇಲಾಖೆಯ ಹಿರಿಯ ಅಧಿಕಾರಿಗಳು ಗಾಢ ನಿದ್ದೆಯಿಂದ ಎಚ್ಚೆತ್ತು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಕೊಪ್ಪಳದ ಕೆಐಆರ್ಡಿಎಲ್ನಲ್ಲಿ ಕಚೇರಿಗೆ ಭೇಟಿ ಕೊಟ್ಟಂತಹ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕಲಬುರಗಿ ವಿಭಾಗದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ತಿಮ್ಮರಾಜಪ್ಪ, ಯಾದಗಿರಿಯ ಡಬಲ್ ಧನಂಜಯ್, ಬೆಂಗಳೂರಿನ ಇಬ್ಬರು ಲೆಕ್ಕ ಪರಿಶೋಧಕರ ಜೊತೆಗೆ ಆಗಮಿಸಿ ಕಚೇರಿಯಲ್ಲಿನ ದಾಖಲಾತಿಗಳ ಪರಿಶೀಲನೆ ನಡೆಸಿ ದಾಖಲಾತಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಜಿಲ್ಲೆಯ 96 ಕಾಮಗಾರಿಗಳ ಹೆಸರಲ್ಲಿ ನೂರಾರು ಕೋಟಿ ಕಾಮಗಾರಿ ನಡೆಸದೆ ಕೇವಲ ಬಿಲ್ ಪಾಸ್ ಮಾಡಿಕೊಂಡು ಹಣವನ್ನು ಲೂಟಿ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ಇದರಲ್ಲೆಲ್ಲ ಅಧಿಕಾರಿ ಚಿಂಚೋಳಿಕರ್ ಪಾತ್ರ ಹಾಗೂ ಹಸ್ತಕ್ಷೇಪ ನೇರವಾಗಿದ್ದಕ್ಕೆ ಸಾಕ್ಷಿ ಕೂಡ ಇತ್ತು. ಇವರ ವಿರುದ್ಧ ಕೂಡ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಬಿತ್ತರ ಆಗಿತ್ತು. ಈಗ ಸರ್ಕಾರ ಇವರ ವಿರುದ್ಧ ತನಿಖೆಗೆ ಫೈನಲಿ ಆದೇಶ ಕೊಟ್ಟಿದೆ. ಅಧಿಕಾರಿಗಳು ಆಗಮಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಧಿಕಾರಿಗಳು ತನಿಖೆ ನಡೆಸಿ ಸರ್ಕಾರದ ಕಾರ್ಯದರ್ಶಿಗೆ ರಿಪೋರ್ಟ್ ಅನ್ನು ಕೊಡ್ತಾರಂತೆ.